ಇನ್ನು ಚಿತ್ರದುರ್ಗದ ಹಿರಿಯೂರು ಬಳಿಯಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವ್ಯಾಳನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ತಾಯಿ ಮಂಜುಳಾ ಹಾಗೂ ಕುಟುಂಬಸ್ಥರು. ನವ್ಯಾ ಎಂಬ ಯುವತಿ ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ರು. ಈಗ ಮಗಳನ್ನ ನೆನೆದು ತಾಯಿ ಮಂಜುಳಾ ಕಣ್ಣೀರಿಟ್ಟಿದ್ದಾರೆ. ಕುಟುಂಬಸ್ಥರು ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮುಂದಿನ ತಿಂಗಳು ಇದೇ ದಿನಾಂಕ ಮದುವೆ ನಿಶ್ಚಿತಾರ್ಥ ನಿಶ್ಚಯವಾಗಿತ್ತು. ಜನವರಿ 26ಕ್ಕೆ ಬೆಂಗಳೂರಿನಲ್ಲಿ ನಿಶ್ಚಿತಾರ್ಥ ನಿಶ್ಚಯ ಆಗಿತ್ತು. ನಿಶ್ಚಿತಾರ್ಥಕ್ಕೆ 6 ಲಕ್ಷ ಮೌಲ್ಯದ ಬಟ್ಟೆಗಳು, ಚಿನ್ನಗಳನ್ನು ಕೂಡ ನವ್ಯಾ ಖರೀದಿ ಮಾಡಿದ್ರು. ಇದೇ ಕೊನೆಯ ಟ್ರಿಪ್ ಅಂತ ಮನೆಯವರನ್ನು ಒಪ್ಪಿಸಿ ನವ್ಯಾ ಹೋಗಿದ್ರು. ಕೊನೆಯ ಬಾರಿಗೆ ನಾನು ಟ್ರಿಪ್ಗೆ ಹೋಗಿ ಬರ್ತೀನಿ ಅಂತ ನವ್ಯಾ ತಮ್ಮ ಮನೆಯವರಿಗೆ ಒಪ್ಪಿಸಿದ್ರು. ಅದಾದ ನಂತರ ಟ್ರಿಪ್ಗೆ ಅಂತ ಹೋಗಿದ್ರು. ನಿಶ್ಚಿತಾರ್ಥದ ಮುನ್ನ ಫೋಟೋ ಶೂಟ್ಗೂ ಕೂಡ ನವ್ಯಾ ಪ್ಲ್ಯಾನ್ ಮಾಡಿಕೊಂಡಿದ್ರು. ಏಪ್ರಿಲ್ 27, 28ಕ್ಕೆ ನವ್ಯಾ ಮದುವೆ ನಿಶ್ಚಯ ಆಗಿತ್ತು. ಆದರೆ ಅದಕ್ಕೂ ಮುನ್ನ ಈ ಒಂದು ದುರಂತದಲ್ಲಿ ಬಾಳಿ ಬದುಕಬೇಕಾಗಿದ್ದಂತಹ ಮಗಳು ಸಾವನ್ನಪ್ಪಿದ್ದಕ್ಕೆ ತಾಯಿ ಮಗಳನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ. ನಮಗೆ ಸಿಕ್ಕಿದ್ರು ಅಂತ ಹೇಳಿದ್ರೆ ನಿಮ್ಮ ಅಕ್ಕ ಖುಷಿಯಾಗಿ ಹೋಗೋಳು. ಖುಷಿಯಾಗಿ ನೋಡಲ್ಲವ. ಅನ್ನಪೂರ್ಣೇಶ್ವರಿ ಥರನೇ ಇದ್ಲು ಅವಳು. ಕೈ ಇಟ್ಟಿದ್ದೆಲ್ಲ ಚಿನ್ನ. ಅವಳ ಮಕ ನೋಡ್ಕೊಂಡು ಹೋದ್ರೆ ಎಲ್ಲರಿಗೂ ಲಕ್ಕು ಸರ್. ಅವಳು ಆ ಕಡೆ ಲಕ್ಕು ಅವಳು. ಅಲ್ಲ ಅವರು ಮೊಮ್ಮಗಳು ಫೋನ್ ಮಾಡಿದ್ರ ನಿಮಗೆ? ಏನಂದ್ರು? ಇಲ್ಲ ಚೆನ್ನಾಗಿದ್ಯಾ ರಜಾ ಕೊಟ್ಟು ಮನೇಲಿ ಚೆನ್ನಾಗಿ ತಿನ್ಕೊಂಡಜ್ಜಿ, ನೀನು ಚೆನ್ನಾಗಿದೆಯಾ? ತಿಂಡಿ ಊಟ ಕೇಳಿದೆ ಎಲ್ಲ ಆಯಿತು. ಎಲ್ಲ ಕೊಟ್ಟು ಮನೆಯೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಫೋನ್ ಮಾಡಿಲ್ಲ, ನೀವು ಮಾಡಿದ್ದೆ ಮಾತಾಡಿದ್ದು. ಅನ್ನಪೂರ್ಣೇಶ್ವರಿ ಮಿಸ್ ಅಂತಲೇ ಇಟ್ಕೊಂಡು ಅನ್ನಪೂರ್ಣೇಶ್ವರಿನೇ ಆಗಿಲ್ಲ. ಅನ್ನಪೂರ್ಣೇಶ್ವರಿ ಥರನೇ ಇದ್ಲು ಅವಳು.